ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ವೆಲ್ಕಮ್ ಬ್ಯಾಕ್. ಬೌರಿಂಗ್ ಆಸ್ಪತ್ರೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರ ವೈದ್ಯಕೀಯ ತಪಾಸಣೆ ಮುಕ್ತಾಯವಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ಮಾಹಿತಿಯನ್ನು ನೀಡಿದ್ರು. ಹೆಚ್ಚೆಚ್ಚು ಅಂದ್ರೆ ಅರ್ಧ ಗಂಟೆ ಸಮಯ ಅಷ್ಟೇ ಈ ವೈದ್ಯಕೀಯ ತಪಾಸಣೆಗೆ ಹಿಡಿಯೋದು. ಅದರಂತೆಯೇ ಬೇಸಿಕ್ ಮೆಡಿಕಲ್ ಎಕ್ಸಾಮಿನೇಷನ್ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಆರೋಗ್ಯ ತಪಾಸಣೆಯನ್ನು ನಡೆಸಲಾಗಿತ್ತು. ಬಿಪಿ, ಶುಗರ್, ಇಸಿಜಿ, ಯೂರಿನ್ ಟೆಸ್ಟ್ ಬಹುತೇಕ ನಾರ್ಮಲ್ ಅಂತ ಕಾಣಿಸ್ತಿದೆ. ಪಲ್ಸ್ ರೇಟ್ ಸೇರಿದಂತೆ ಜನರಲ್ ಚೆಕಪ್ ಅನ್ನು ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರ ವೈದ್ಯಕೀಯ ಪರೀಕ್ಷೆ ಇದೀಗ ಮುಕ್ತಾಯವಾಗಿದೆ. ವಾಪಸ್ SIT ಕಚೇರಿಗೆ ಕರೆದುಕೊಂಡು ಹೋಗ್ತಾರಾ ಅಥವಾ ಈಗಲೇ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರಾ? ಸದ್ಯಕ್ಕಿರುವ ಕುತೂಹಲ ಇದೆ. ದೃಶ್ಯಗಳಲ್ಲಿ ನಿಮ್ಮ ಮುಂದಿಡುವ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ. ನೋಡಿ, ದೃಶ್ಯ ಗಮನಿಸ್ತಾ ಇದ್ದೀರಿ. ವೈದ್ಯಕೀಯ ತಪಾಸಣೆ ಮುಗಿಸಿ ಆಚೆ ಬರ್ತಿದ್ದಾರೆ ಪ್ರಜ್ವಲ್ ರೇವಣ್ಣ. ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ವಿ ಆ ದೃಶ್ಯಗಳನ್ನ. ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ಮುಗಿದಿದೆ. ಇದೀಗ SITಯ ಕಾರ್ನಲ್ಲಿ ಮತ್ತೊಮ್ಮೆ ಜೀಪ್ನಲ್ಲಿ, ಪೊಲೀಸ್ ವೆಹಿಕಲ್ನಲ್ಲಿ ಪ್ರಜ್ವಲ್ ರೇವಣ್ಣ. ಸದ್ಯಕ್ಕೆ ಇವ್ರನ್ನ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅನ್ನೋದು ಪ್ರಶ್ನೆ. SIT ಕಚೇರಿಗ ಅಥವಾ ನ್ಯಾಯಾಧೀಶರ ಸಮ್ಮುಖಕ? ರೈಟ್, ಲೇಟೆಸ್ಟ್ ಅಪ್ಡೇಟ್. ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರೆ ಪ್ರಜ್ವಲ್ ರೇವಣ್ಣ ಅವರನ್ನ. ಬೌರಿಂಗ್ ಆಸ್ಪತ್ರೆಯಿಂದ ನೇರವಾಗಿ ನ್ಯಾಯಾಲಯದ ಸಮ್ಮುಖಕ್ಕೆ ಪ್ರಜ್ವಲ್ ರೇವಣ್ಣ ಅವರನ್ನ ಕರ್ಕೊಂಡು ಹೋಗಲಾಗತ್ತೆ. ನ್ಯಾಯಾಧೀಶರ ಸಮ್ಮುಖದಲ್ಲಿ ಹಾಜರುಪಡಿಸಿ ಇನ್ ಕೇಸ್ SIT ಅಧಿಕಾರಿಗಳಿಗೆ ಇನ್ನಷ್ಟು ವಿಚಾರಣೆ ನಡೆಸಲಿಕ್ಕೆ ಪ್ರಜ್ವಲ್ ರೇವಣ್ಣ ಅವರು ತಮ್ಮ ಕಸ್ಟಡಿಗೆ ಬೇಕು ಅಂತ ಅನ್ಸಿದ್ರೆ ಪೊಲೀಸ್ ಕಸ್ಟಡಿಗೆ ಆಗ್ರಹಿಸ್ತಾರೆ. ಇಲ್ಲದೆ ಹೋದ್ರೆ JC ಜುಡಿಷಿಯಲ್ ಕಸ್ಟಡಿ. ಬೌರಿಂಗ್ ಆಸ್ಪತ್ರೆಯಿಂದ ನೇರವಾಗಿ ಕೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಅವರನ್ನ ಕರ್ಕೊಂಡು ಹೋಗಲಾಗತ್ತೆ. ಪ್ರಜ್ವಲ್ನನ್ನ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ SIT ಅಧಿಕಾರಿಗಳು. ಬೌರಿಂಗ್ ಆಸ್ಪತ್ರೆಯಿಂದ ನೇರವಾಗಿ ಕೋರ್ಟ್ಗೆ ಕರ್ಕೊಂಡು ಹೋಗ್ತಿದ್ದಾರೆ. ಕೋರ್ಟ್ನಲ್ಲಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ಹಾಜರುಪಡಿಸಲಾಗುತ್ತೆ. ಜುಡಿಷಿಯಲ್ ಕಸ್ಟಡಿನ ಅಥವಾ ಅಂದ್ರೆ ನ್ಯಾಯಾಂಗ ಬಂಧನವ ಅಥವಾ ಪೊಲೀಸರಿಗೆ ಒಪ್ಪಿಸಲಾಗುತ್ತಾ ಹೆಚ್ಚಿನ ವಿಚಾರಣೆಗೆ? ಈ ಪ್ರಕರಣದಲ್ಲಿ ಇನ್ಫ್ಯಾಕ್ಟ್ ನಾವು ನೋಡೋ ಹಾಗಿದ್ರೆ SITಗೆ ಪ್ರಕರಣದ ತನಿಖೆಯನ್ನ ವಹಿಸಿದಾಗಿಂದಲೂ ಕೂಡ ಪ್ರಜ್ವಲ್ ರೇವಣ್ಣ ಅಬ್ಸ್ಕ್ಯಾಂಡ್ ಇದ್ರು. ಈ ದೇಶದಲ್ಲಿರಲಿಲ್ಲ. ಹೀಗಾಗಿ ತನಿಖಾಧಿಕಾರಿಗಳು ಒಂದೇ ಒಂದು ಪ್ರಶ್ನೆಯನ್ನ ಕೂಡ ಪ್ರಜ್ವಲ್ ರೇವಣ್ಣ ಅವರ ಮುಂದೆ ಇಡ್ಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಪ್ರೈಮರಿ ಇನ್ವೆಸ್ಟಿಗೇಷನ್ ಆಗಿದೆ, ಒಂದು 3-4 ಪ್ರಶ್ನೆ, ಅದಕ್ಕೂ ಕೋಆಪರೇಟ್ ಮಾಡಿಲ್ಲ. ಹೀಗಾಗಿ ಬಹುತೇಕ ತಮ್ಮ ಕಸ್ಟಡಿಗೆ ಕೋರುವ ಸಾಧ್ಯತೆ ಇದೆ SIT ಅಧಿಕಾರಿಗಳು. ಲೇಟೆಸ್ಟ್ ಅಪ್ಡೇಟ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿ ದೀಪ್ತಿ ತೋಳ್ಪಾಡಿ. ದೀಪ್ತಿ, ಕೋರ್ಟ್ಗೆ ಹಾಜರುಪಡಿಸಲಿಕ್ಕೆ ಇದೀಗ ಕರ್ಕೊಂಡು ಹೋಗ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಅವರನ್ನ ಅಂತ ಹೇಳಲಾಗ್ತಾ ಇದೆ. ಏನ್ ಗಮನಿಸ್ತಿದ್ದೀರಿ ಅಲ್ಲಿ? ಸದ್ಯಕ್ಕೆ ಏನ್ ನಡೀತಾ ಇದೆ? ಸ್ಮಿತಾ ರಂಗನಾಥ್ ಬೇಗನೆ ಮೆಡಿಕಲ್ ಟೆಸ್ಟ್ ನ ಮುಗಿಸಿದ್ದಾರೆ. ಅಂದ್ರೆ ಜನರಲ್ ಮೆಡಿಕಲ್ ಟೆಸ್ಟ್ ಆಗಿರೋದ್ರಿಂದ ಕೇವಲ 15 ನಿಮಿಷ ಟೈಮ್ ತಗೊಂಡು ಜನರಲ್ ಚೆಕಪ್ ನ ಮಾಡಿ ಕೊಟ್ಟಿರುವಂತದ್ದು. ಹೀಗಾಗಿ SIT ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣನ ಇದೀಗ ನ್ಯಾಯಾಲಯದಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎವಿಡೆನ್ಸ್ ತುಂಬಾನೇ ಮುಖ್ಯ ಆಗುತ್ತೆ. ಎವಿಡೆನ್ಸ್ ನ ಕಲೆಕ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಕಸ್ಟಡಿಗೆ ತಗೊಳ್ಬೇಕಾಗುತ್ತೆ. ಹೀಗಾಗಿ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಇದೆ. ಈಗಾಗಲೇ ಸುಮಾರು 35 ದಿನಕ್ಕೂ ಹೆಚ್ಚಾಗಿರೋದ್ರಿಂದ ಏನೆಲ್ಲ ಸಾಕ್ಷ್ಯಗಳಿದೋ ಅದನ್ನೆಲ್ಲ ನಾಶ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಉಳಿದಿರುವಂತಹ ಒಂದಿಷ್ಟಾದ್ರೂ ಅದನ್ನ ಎವಿಡೆನ್ಸ್ ನ ಕಲೆಕ್ಟ್ ಮಾಡಬೇಕಾಗುತ್ತೆ. ಹೀಗಾಗಿ ಕಸ್ಟಡಿಗೆ ಒಂದು 10 ದಿನಗಳ ಕಾಲ ಕೇಳುವಂತಹ ಸಾಧ್ಯತೆ ಇದೆ. ನೇರ ಈಗ SIT ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣನ ಕೋರ್ಟ್ ನತ್ತ ಕರ್ಕೊಂಡು ಹೋಗಿರುವಂತದ್ದು. ಸ್ಮಿತಾ ರಂಗನಾಥ್. ರೈಟ್, ಧನ್ಯವಾದ ದೀಪ್ತಿ ಮಾಹಿತಿಗಾಗಿ. ನೇರ ಪ್ರಸಾರದ ದೃಶ್ಯದಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾ ಇರುವ ಸಂದರ್ಭದ ದೃಶ್ಯಗಳಿದು. ಲೈವ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಪ್ರಜ್ವಲ್ ರೇವಣ್ಣ ಅವರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಟ್ಟಗೆ ಮಹಿಳಾ ಅಧಿಕಾರಿಗಳು. ನೋಡಿ ದೃಶ್ಯದಲ್ಲಿ, ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇರೋ ವ್ಯಕ್ತಿ ಆದ್ರೆ ಎಂಥ ಎಂಬ್ರಾಸ್ಮೆಂಟ್. ತಲೆ ಎತ್ಕೊಂಡು ಕೂತ್ಕೊಳ್ಳಿಕ್ ಸಾಧ್ಯ ಆಗುತ್ತಾ ಆ ಮಹಿಳಾ ಅಧಿಕಾರಿಗಳ ಮಧ್ಯದಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ? ಅವ್ರನ್ನ ಪ್ರಶ್ನೆ ಮಾಡ್ಕೊಳ್ಬೇಕು. ಅವ್ರು ಮಾಡಿದ್ದಾರೋ ಬಿಟ್ಟಿದ್ದಾರೋ ಅವ್ರ ಮೇಲೆ ಕೇಳೋಕ್ ಸಿಕ್ಕಿರುವ ಆರೋಪವನ್ನ ಸೆಕೆಂಡರಿ. ಬಟ್ ಕೇಳೋಕ್ ಸಿಕ್ಕಿರೋದು ಎಂಥ ಆರೋಪ? 50-60 ವರ್ಷದ ಮಹಿಳೆಯರ ಮೇಲೂ ಕೂಡ ಲೈಂಗಿಕ ದೌರ್ಜನ್ಯವನ್ನ ನಡೆಸಿದ್ದಾರೆ ಅನ್ನೋ ಆರೋಪ. ಇಂಥ ಆರೋಪ ಹೊತ್ತ ಸನ್ಮಾನ್ಯ ಸಂಸದ ಪ್ರಜ್ವಲ್ ರೇವಣ್ಣ ಇದೀಗ ಮಹಿಳಾ ಪೊಲೀಸ್ ಅಧಿಕಾರಿಗಳ ಮಧ್ಯ ಲಾಕ್ ಆಗಿದ್ದಾರೆ.
ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂಚಿಂಚು ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಇವತ್ತು ಇಡೀ ದಿನ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ಕ್ಷಣ ಕ್ಷಣದ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಈಗ ಬೌರಿಂಗ್ ಆಸ್ಪತ್ರೆಯಿಂದ ಕೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಅವರು ಪ್ರಜ್ವಲ್ನನ್ನ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಆಲ್ರೆಡಿ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಪ್ರಜ್ವಲ್ ರೇವಣ್ಣ ಹಾಜರು, ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಆಲ್ರೆಡಿ ಕೋರ್ಟ್ ತಲುಪಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಇದು. 10 ರಿಂದ 15 ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ಕೇಳೋ ಸಾಧ್ಯತೆಗಳೇ ದಟ್ಟವಾಗಿದೆ. ಕಾರಣ ಈ ಪ್ರಕರಣದ ಕುರಿತಂತೆ ಹೆಚ್ಚಿನ ವಿಚಾರಣೆಯ ಅಗತ್ಯ ಇರೋ ಕಾರಣದಿಂದ ಅವರನ್ನ ಕಸ್ಟಡಿಗೆ ಕೇಳಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ದೃಶ್ಯ ಗಮನಿಸ್ತಾ ಇರೋದು ಬೌರಿಂಗ್ ಆಸ್ಪತ್ರೆಯಿಂದ ನೇರವಾಗಿ ಜನಪ್ರತಿನಿಧಿಗಳ ನ್ಯಾಯಾಲಯದ ಕಡೆಗೆ ಪ್ರಜ್ವಲ್ ರೇವಣ್ಣ ಅವರನ್ನ ಎಸ್ಐಟಿ ಅಧಿಕಾರಿಗಳು ಕರ್ಕೊಂಡು ಹೋಗಿರುವ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಇಲ್ಲಿ ಗಮನ ಸೆಳೆಯೋದು ಖಡಕ್ ಮಹಿಳಾ ಅಧಿಕಾರಿಗಳೇ ನಿನ್ನೆ ಬಂಧನದಿಂದ ಇಲ್ಲಿ ತನಕ ಕೂಡ ಅವರ ಪ್ರತಿ ಹಂತದಲ್ಲೂ ಕೂಡ ಜೊತೆಯಲ್ಲೇ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅಲ್ಲಿಗೆ ನಾವೊಂದನ್ನ ಅರ್ಥ ಮಾಡ್ಕೊಳ್ಬಹುದು, ಸಂತ್ರಸ್ತೆಯರಿಗೆ ಆ ಮೂಲಕ ನ್ಯಾಯ ಕೊಡಿಸುವ ಕೆಲಸ ಇವರಿಂದ ಆಗುತ್ತೆ ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು. ಓವರ್ ಟು ಯು. ನೋಡಿ, ಈಗ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ನೋಡಿ, ಜಾಸ್ತಿ ಸಮಯ ಅಂತ ತಗೊಂಡಿಲ್ಲ. ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ಪೊಲೀಸರು ಯಾವ ರೀತಿಯಾಗಿ ಎಸ್ಕಾರ್ಟನ್ನು ಕೊಟ್ಕೊಂಡು ಹೋಗಿದ್ದಾರೆ, ಯಾವ ರೀತಿಯಾಗಿ ಎಸ್ಕಾರ್ಟನ್ನು ಕೊಟ್ಟು ಯಾವುದೇ ರೀತಿಯಾದಂಥ ಮಾಧ್ಯಮಗಳು ಪ್ರಜ್ವಲ್ ರೇವಣ್ಣನ ಬಳಿಯೂ ಕೂಡ ಸುಲಕ್ಷಿಸಿ ಹೋಗದಂತೆ ಯಾವ ರೀತಿಯಾಗಿ ಭದ್ರತೆಯನ್ನು ಮಾಡಿಕೊಂಡಿರೋದು ಸ್ಪಷ್ಟವಾಗಿ ಇವತ್ತು ಇಡೀ ರಾಜ್ಯವೇ ಗಮನಿಸ್ತಾ ಇದೆ. ಅತ್ಯಾಚಾರದ ಆರೋಪ ಹೊತ್ತಿರುವಂತಹ ಒಬ್ಬ ಆರೋಪಿಗೆ ಈ ರೀತಿಯಾಗಿ ಸೆಕ್ಯೂರಿಟಿ ಕೊಡೋದು ಎಷ್ಟರ ಮಟ್ಟಿಗೆ ಸರಿ? ಸೆಕ್ಯೂರಿಟಿ ಕೊಡಬೇಕು, ಹಾಗಂತ ಮಾಧ್ಯಮಗಳನ್ನು ತಳ್ಳಾಡೋದು, ನೂಕಾಡೋದು ಇದು ಎಷ್ಟರ ಮಟ್ಟಿಗೆ ಸರಿ ಎನ್ನುವ ಪ್ರಶ್ನೆಗಳು ಉದ್ಭವ ಆಗ್ತದೆ. ಇರಲಿ, ಆದರೆ ನಮ್ಮ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಪ್ರಮುಖವಾಗಿ SIT ಕಚೇರಿಯಿಂದ ಸುಮಾರು 2 ಗಂಟೆ ಕಾಲ ಅವರನ್ನ ವಿಚಾರಣೆಗೊಳಪಡಿಸಿ ನಂತರ ಪ್ರಜ್ವಲ್ ರೇವಣ್ಣನನ್ನ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಒಂದು ರೀತಿಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಪರೀಕ್ಷೆಯನ್ನು ನಡೆಸಿ ಆ ಬಳಿಕ ನೇರವಾಗಿ ಈಗ ಕೋರ್ಟ್ ಹತ್ರ ಕರೆದುಕೊಂಡು ಹೋಗಿದ್ದಾರೆ. ಕೋರ್ಟ್ ಹತ್ರ ಕರೆದುಕೊಂಡು ಹೋಗಿ ಅಲ್ಲಿ 42ನೇ ACMM ಜನಪ್ರತಿನಿಧಿಗಳ ನ್ಯಾಯಾಧೀಶರ ಮುಂದೆ ಅವರನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಾಜರುಪಡಿಸಲಿದ್ದಾರೆ. ಪ್ರಮುಖವಾಗಿ ಈ ಮೇಲೆ ಇರುವಂಥ ಆರೋಪಗಳ ವಿಚಾರವಾಗಿ ತನಿಖೆಯನ್ನು ನಡೆಸಬೇಕಾಗಿದೆ, ವಿಚಾರಣೆ ನಡೆಸಬೇಕಾಗಿದೆ. ಹಾಗಾಗಿ ಅವರನ್ನು ಕಸ್ಟಡಿಗೆ ಕೊಡಿ ಅಂತೇಳಿ SIT ಪರ ವಕೀಲರು ಮನವಿಯನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಇಲ್ಲಿ ದಟ್ಟವಾಗಿ ಕೇಳಿ ಬರ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂಥ ಎಕ್ಸ್ಕ್ಲೂಸಿವ್ ಮಾಹಿತಿ ಪ್ರಕಾರ 10 ರಿಂದ 15 ದಿನಗಳ ಕಾಲ ಕಸ್ಟಡಿಗೆ ಕೊಡಬೇಕು ಅಂತ ಹೇಳಿ ಅವರು ಮನವಿಯನ್ನು ಮಾಡಿಕೊಳ್ಳಲಿದ್ದಾರೆ. ಆದರೆ ನ್ಯಾಯಾಧೀಶರು ಎಷ್ಟು ದಿನ ಕಸ್ಟಡಿಗೆ ಕೊಡ್ತಾರೆ ಎನ್ನುವ ಕುತೂಹಲ ಕೂಡ ಇರುವಂಥದ್ದು. ಮ್ಯಾಕ್ಸಿಮಮ್ 10 ದಿನ ಪ್ರಜ್ವಲ್ ರೇವಣ್ಣನನ್ನ SIT ಕಸ್ಟಡಿಗೆ ಕೊಡುವಂತಹ ಸಾಧ್ಯತೆ ಇಲ್ಲಿ ದಟ್ಟವಾಗಿ ಕೇಳಿ ಬರ್ತದೆ. ಕೇವಲ ಒಂದು ಪ್ರಕರಣದಲ್ಲಿ ಮಾತ್ರ ಅವರನ್ನು ವಿಚಾರಣೆಗೊಳಪಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಬೇರೆ ಬೇರೆ ಪ್ರಕರಣಗಳು ದಾಖಲಾಗಿದೆ. ಒಟ್ಟು 3 FIRಗಳು, 3 ಸಂತ್ರಸ್ತರು ಕೊಟ್ಟಿರುವಂಥ ಹೇಳಿಕೆಗಳು. ಆ ಹೇಳಿಕೆಗಳನ್ನು ಆಧರಿಸಿ ಸ್ಥಳ ಮಹಾಜರನ್ನು ಮಾಡಬೇಕಾಗಿದೆ, ಅವರಿಂದ ವಿಚಾರಣೆಗೊಳಪಡಿಸಬೇಕಾಗಿದೆ, ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡಬೇಕಾಗಿದೆ. ಜೊತೆಗೆ ಒಂದಷ್ಟು ಮಾಹಿತಿಗಳನ್ನು ಅವರ ಹುಟ್ಟೂರು, ಅವರು ಇದ್ದಂಥ ಸಂಸದರ ನಿವಾಸ, ಅವರ ಹೊಳೆನರಸೀಪುರದಲ್ಲಿರುವಂಥ ನಿವಾಸ, ಜೊತೆಗೆ ಅವರ ಫಾರ್ಮ್ ಹೌಸ್, ಇಲ್ಲಿ ಎಲ್ಲ ಜಾಗಕ್ಕೂ ಕೂಡ ಕರೆದುಕೊಂಡು ಹೋಗಿ ಅಲ್ಲಿ ಸ್ಥಳ ಮಹಾಜರನ್ನು ಮಾಡುವ ಮೂಲಕ ಪಂಚನಾಮೆಯನ್ನು ಮಾಡುವಂಥ ಉದ್ದೇಶದಿಂದ ಈ ಒಂದು ಪಾಯಿಂಟ್ಗಳನ್ನು ಇಟ್ಟು ಕಸ್ಟಡಿಗೆ ಕೇಳುವಂಥ ಸಾಧ್ಯತೆಗಳು ಇಲ್ಲಿ ಕಂಡು ಬರ್ತಾ ಇದೆ. ಶ್ರುತಿ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶೆಯವರ ಮುಂದೆ ಅವರನ್ನು ಹಾಜರುಪಡಿಸುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ನೋಡಿ, 42ನೇ ACMM ನ್ಯಾಯಾಲಯದ ಬಳಿ ಅವರನ್ನು ಕರೆದುಕೊಂಡು ಹೋಗಲಾಗಿದೆ. ನ್ಯಾಯಾಧೀಶೆ ಜಿ ಪ್ರೀತ್ ಅವರ ಎದುರು SIT ಪ್ರಜ್ವಲ್ ರೇವಣ್ಣನನ್ನ ಹಾಜರುಪಡಿಸಲಿದ್ದಾರೆ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತದೆ. ಕ್ಷಣದ ಅಪ್ಡೇಟ್ ಅನ್ನು ಕೊಡುವಂಥ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. 6ನೇ ಮಹಡಿಯ ನ್ಯಾಯಾಲಯದ ಆವರಣದಲ್ಲಿರುವಂತಹ ಒಂದು ನ್ಯಾಯಾಧೀಶರ ಕೊಠಡಿಯ ಮುಂಭಾಗದಲ್ಲಿ ಪ್ರಜ್ವಲ್ ರೇವಣ್ಣನನ್ನ ಈಗ ಈ ಕ್ಷಣ ಕೂರಿಸಿದ್ದಾರೆ ಅನ್ನುವ ಅಪ್ಡೇಟ್ ಕೂಡ ಲಭ್ಯವಾಗ್ತಾ ಇದೆ. ಶ್ರುತಿ, ಓಕೆ ನಾಗೇಂದ್ರ ಬಾಬು, ಇಲ್ಲಿ ಗಮನ ಸೆಳೆದಿದ್ದು ಅಂದ್ರೆ ಕಂಪ್ಲೀಟ್ ದೃಶ್ಯಗಳನ್ನ ಗಮನಿಸ್ತಾ ಇದ್ವಿ. ನಿನ್ನೆ ಅವರ ಬಂಧನದಿಂದ ಹಿಡ್ಕೊಂಡು ಈಗ ಕೋರ್ಟ್ಗೆ ಹಾಜರುಪಡಿಸೋ ತನಕ ಖಡಕ್ ಮಹಿಳಾ ಅಧಿಕಾರಿಗಳು ಕಾಣಿಸ್ತಿದ್ದಾರೆ. ಆ ಮೂಲಕ ಒಂದು ನಂಬಿಕೆ, ಒಂದು ವಿಶ್ವಾಸ, ಸಂತ್ರಸ್ತೆಯರಿಗೆ ನ್ಯಾಯ ಸಿಗಬಹುದು ಈ ಪ್ರಕರಣದಲ್ಲಿ ಅಂತ ಏನ್ ಹೇಳ್ತೀರಿ? ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತೀರಿ? ಈ ದೃಶ್ಯ ನೋಡಿದಾಗ ತಮಗನ್ಸಿದ್ದೇನು? ಖಂಡಿತವಾಗ್ಲೂ ಯಾವುದೇ ಅನುಮಾನ ಬೇಡವೇ ಬೇಡ ಶ್ರುತಿ. ಯಾಕೆ ಅಂತಂದರೆ ಇವತ್ತು ಈ ಒಂದು SIT ತಂಡದ ನೇತೃತ್ವವನ್ನು ವಹಿಸಿದ್ದಾರಲ್ಲ ADGP BK ಸಿಂಗ್ ಅವರು, ಅವರ ಒಂದು ತನಿಖೆಯ ಒಂದು ಇತಿಹಾಸದ ಪುಟಗಳನ್ನು ತೆರೆದು ನೋಡಿದಾಗ ಸಾಕಷ್ಟು ಪ್ರಕರಣಗಳಲ್ಲಿ ಅವರು ನ್ಯಾಯವನ್ನು ಕೊಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಗೌರಿ ಲಂಕೇಶ್, ಪತ್ರಕರ್ತೆ ಗೌರಿ ಲಂಕೇಶ್ ಅವರ ಹತ್ಯೆ ವಿಚಾರವಾಗಿಯೂ ಕೂಡ BK ಸಿಂಗ್ ಅವರೇ ನೇತೃತ್ವವನ್ನು ವಹಿಸಿದ್ದು.
ಈ ಹಿಂದಿನ ಹಲವು ಪ್ರಕರಣಗಳಲ್ಲಿ ಬಿ ಕೆ ಸಿಂಗ್ ಅವರು ನೇತೃತ್ವವನ್ನು ವಹಿಸಿದ್ರು. ಹಲವು ಪ್ರಕರಣಗಳಲ್ಲಿ ಅವರು ನ್ಯಾಯವನ್ನು ಕೊಡಿಸುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಈ ಪ್ರಕರಣದಲ್ಲೂ ಕೂಡ ನೋ ಡೌಟ್ ಖಂಡಿತವಾಗಿಯೂ ಕೂಡ ಸಂತ್ರಸ್ತೆಯರಿಗೆ ನ್ಯಾಯ ಸಿಗುವಂತ ಲಕ್ಷಣಗಳು ದಟ್ಟವಾಗಿ ಕಂಡು ಬರ್ತಾ ಇದೆ. ನೋಡಿ, ನಿನ್ನೆ ಟರ್ಮಿನಲ್ 2 ಏರ್ಪೋರ್ಟ್ನಿಂದ ಮಾಧ್ಯಮಗಳ ಕಣ್ಣು ತಪ್ಪಿಸಿ ಪ್ರಜ್ವಲ್ ರೇವಣ್ಣನ SIT ತಂಡ ಹೊರಗಡೆ ಕರ್ಕೊಂಡು ಹೋದ್ರು. ಆದ್ರೆ ಎರಡೂ ಭಾಗದಲ್ಲಿ ಕೂಡ ಆ ಒಂದು ಜೀಪ್ ಇದ್ದದ, ಪ್ರಜ್ವಲ್ ರೇವಣ್ಣ ಇದ್ದಂತಹ ಜೀಪ್ ಇತ್ತಲ್ಲ, ಆ ಜೀಪ್ನಲ್ಲಿ ಮಹಿಳಾ ಅಧಿಕಾರಿಗಳೇ ಇದ್ರು. ಅಂದ್ರೆ ಇಲ್ಲಿ ಮಹಿಳಾ ಅಧಿಕಾರಿಗಳು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯಕ್ಕೆ ಮಾಡಿ